ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಅಮ್ಮ ಅಮ್ಮ, ಇಲ್ಲೂ ಇಲ್ವಲ್ಲ. ಅಮ್ಮ 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 ಅಮ್ಮ, ಎಲ್ಲಿ ಹೋದ್ರು ಇವರು? ಬೆಳಿಗ್ಗೆ ನೋಡಿದ್ರೆ ಏನೋ ಕೆಟ್ಟ ಕನ್ಸು ಬಿತ್ತು ಅಂತ ಗಾಬರಿಯಿಂದ ಕೂಗ್ಕೊಂಡ್ರು. ಇವಾಗ ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಹಾ, ಪೂರ್ಣಿ ಫೋನ್ ಮಾಡ್ತಿದ್ದಾಳೆ. ಮನೇಲೆಲ್ಲ ಹುಡುಕಿ ಕಾಣಿಸ್ತಿಲ್ಲ ಅಂತ ಗಾಬರಿಯಾಗಿ ಫೋನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಏನ್ ಮಾಡೋದು? ನಿಜ ಹೇಳಿದ್ರೆ ಇಬ್ರು ಜೊತೆಲೇ ಹೋಗ್ಬೋದಿತ್ತಲ್ಲ ಅಂತ ಹೇಳ್ತಾಳೆ. ಯಾವುದಕ್ಕೂ ಒಂದ್ಸಲ ಕಾವೇರಿ ನೋಡಕ್ ಬಂದಿರೋ ವಿಷಯನ ಹೇಳ್ತೀನಿ. ಯಾವ ಕಾರಣಕ್ಕೆ ನಾನು ಹೇಳ್ದೆ ಬರ್ಬೇಕಾಯ್ತು ಅಂತಾನು ಹೇಳ್ತೀನಿ. ಹಲೋ ಅಮ್ಮ, ಎಲ್ಲಿದ್ಯಾ? ಹೇಳ್ದೆ ಕೇಳ್ದೆ ಹೋದ್ರೆ ಏನಂತ ತಿಳ್ಕೋಬೇಕು? ಹಲೋ ಅಮ್ಮ. ಪೂರ್ಣಿ, ಸಮಾಧಾನ ಮಾಡ್ಕೊಳಮ್ಮ. ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಕಾವೇರಿ ನೋಡಕ್ ಬಂದಿದ್ದೀನಿ. ಏನಮ್ಮ ಹೇಳ್ತಿದ್ಯಾ? ಕಾವೇರಿ ನೋಡಕ್ ಹೋಗಿದ್ಯಾ? ಹೌದು. ಅಲ್ಲ ಅಮ್ಮ, ನಾನ್ ಕಾವೇರಿನ ನೋಡಕ್ ಹೋಗೋಣ ಅಂತ ಹೇಳ್ದಾಗ ಬೇಡ ಅಂತ ಹೇಳ್ದೆ. ಒತ್ತಾಯ ಮಾಡಿ ಕೇಳ್ಕೊಂಡಾಗ ಹೋಗೋಣ ಅಂತ ಒಪ್ಕೊಂಡೆ. ಅದಕ್ ನಿನ್ನ ಅಳಿಯ ಬಂದ್ ಅಡ್ಡಿ ಮಾಡಿದಾಗ ಬೇಡ ಅಂತ ಸುಮ್ನಾದೆ. ಈಗ ನೋಡಿದ್ರೆ ಹೇಳ್ದೆ ಕೇಳ್ದೆ ಹೋಗಿದ್ಯಲ್ಲಮ್ಮ, ಏನ್ ಅರ್ಥ? ಅಲ್ಲ, ಇವಾಗೇನಾದ್ರೂ ಅವ್ರಿಗೆ ವಿಷಯ ಗೊತ್ತಾದ್ರೆ ಅದೇನೇನ್ ರಂಪಾಟ ಮಾಡ್ತಾರೋ ಏನೋ. ಅದಕ್ಕೆ ಹೇಳ್ದೆ ಕೇಳ್ದೆ ಬಂದೆ ಕಣೆ. ಮನ್ಸ್ ತಡಿತಿರ್ಲಿಲ್ಲ. ಒಂದೇ ಒಂದ್ಸಲ ಅವಳು ನೋಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಆದಿಗೆ ಈ ವಿಷಯ ಗೊತ್ತಾಗೋದ್ ಬೇಡ. ಅವ್ನ್ ಕೇಳೋ ಅಷ್ಟ್ರಲ್ಲಿ ನನ್ ಮನೆಗ್ ವಾಪಸ್ ಬಂದ್ಬಿಡ್ತೀನಿ. ಸರಿ ಅಮ್ಮ. ಕಾವೇರಿ ಹೇಗಿದ್ದಾಳೆ? ಅವಳಿಗೇನು ತೊಂದ್ರೆ ಇಲ್ಲ ತಾನೆ? ಅಪಾಯ ಇಲ್ಲ ತಾನೆ? ಕಣ್ಣೆದುರುಗಡೆನೆ ಅಪಾಯ ಕಾಣಿಸ್ತಿದೆ, ಆದ್ರೆ ಅದನ್ನ ಸಾಬೀತ್ಪಡ್ಸಕ್ ಆಗ್ತಿಲ್ಲ ಪೂರ್ಣಿ. ಅಮ್ಮ, ಏನಮ್ಮ ಹೇಳ್ತಿದ್ಯಾ? ನನಗೇನು ಅರ್ಥ ಆಗ್ತಿಲ್ಲ. ನಾನ್ ಮನೆಗ್ ಬಂದು ಎಲ್ಲ ವಿವರವಾಗಿ ಹೇಳ್ತೀನಿ. ಸರಿ, ಇವಾಗ ಕಾವೇರಿ ಹೇಗಿದ್ದಾಳೆ? ತುಂಬಾ ಸುಸ್ತಾಗಿದ್ದಾಳೆ, ದೇಹದಲ್ಲಿ ಶಕ್ತಿನೇ ಇಲ್ಲ. ನಾನು ನೋಡ್ತಿದ್ದ ಹಾಗೆ ಗಟ್ಟಿಯಾಗಿ ತಪ್ಕೊಂಡು ಹತ್ಬಿಟ್ಲು. ಮುಂಚೆನೆ ಹೇಳಿದ್ರೆ ನಾನು ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ನಿನ್ ಜೊತೆ ಬರ್ಬೋದಿತ್ತಲ್ಲಮ್ಮ. ಕಾವೇರಿನ ನೋಡ್ಬೋದಿತ್ತು. ನಾಳೆ ಅದೇ ರೀತಿ ಮಾಡೋಣ. ನಾನು ಇಲ್ಲಿಂದ ಹೊರಡ್ಬೇಕಾದ್ರೆ ನಿನಗೆ ಫೋನ್ ಮಾಡ್ತೀನಿ. ಸರಿ ಅಮ್ಮ. ಸರಿ. ರೀ, ನೀವ್ ಯಾವಾಗ ಬಂದ್ರಿ? ಇವಾಗಷ್ಟೇ. ಅವಾಗ್ಲಿಂದ ನಿಮ್ಮಮ್ಮನ ಹುಡ್ಕೊಂಡು ಓಡಾಡ್ತಿದ್ಯಲ್ಲ, ಎಲ್ಲಿ ಹೋಗಿದ್ದಾರೆ? ಅದು ರೀ, ಅಮ್ಮಂಗೆ ಬೆಳಗ್ಗೆ ಬೆಳಗ್ಗೆ ಏನೋ ಕೆಟ್ಟ ಕನ್ಸು ಬಿದ್ದಿತ್ತಂತೆ. ಅದಕ್ಕೆ ಭಯ ಪಟ್ಕೊಂಡು ಹೇಳ್ದೆ ಕೇಳ್ದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾಳೆ. ಓಹೋ, ನಮ್ಮ ಬಾಸ್ ಪರಶುರಾಮ್ ಅವ್ರ ಮನೆ ಯಾವಾಗ ದೇವಸ್ಥಾನ ಆಯಿತು? ಅಂದರೆ ಕಾವೇರಿ ನೋಡಕ್ಕೆ ಹೋಗಿದ್ದಾರೆ ತಾನೆ? ಪೂರ್ಣಿ, ನಿನ್ನೆ ಕೇಳ್ತಾ ಇರೋದು, ನಿಜ ಹೇಳು.
ಹೌದು ರೀ. ನಿನಗೂ ಹೋಗಿ ನೋಡಬೇಕು ಅಂತ ಅನಿಸ್ತಾ ಇದೆಯಾ? ಪೂರ್ಣಿ, ಹೋಗಿ ನಿನ್ನ ತಂಗಿನ ನೋಡ್ಕೊಂಬರ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಸರಿ, ಹೋಗಿ ನೋಡ್ಕೊಂಬ. ಬೇಕಂದ್ರೆ ಒಂದೆರಡು ದಿನ ಇದ್ದು ಬಾ, ಪರವಾಗಿಲ್ಲ. ಪೂರ್ಣಿ, ಏನು ಹಾಗೆ ನೋಡ್ತಾ ಇದ್ಯಾ? ಅವಾಗಲೇ ಬೇಡ ಅಂದೋನು ಇವಾಗ ಹೋಗಿ ನೋಡ್ಕೊಂಬ ಅಂತ ಹೇಳ್ತಿದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಅವಾಗ ಕೋಪದಲ್ಲಿ ದುಡುಕಿ ಏನೋ ಹಾಗೆ ಮಾತಾಡ್ಬಿಟ್ಟೆ. ಆಮೇಲೆ ನನಗೂ ಅನ್ನಿಸ್ತು ಆ ಥರ ಮಾತಾಡಬಾರ್ದಿತ್ತು ಅಂತ. ಪೂರ್ಣಿ, ನಮ್ಮ ಸಂಬಂಧ ಬೇಡ ಅಂತ ಕಳ್ಕೊಂಡು ಹೋದವಳು ಕಾವೇರಿ. ಆ ಪಾಪನ ಅವಳು ಆಲ್ರೆಡಿ ಅನುಭವಿಸ್ತಾ ಇದ್ದಾಳೆ. ತಾಯಿ ಮಗಳನ್ನ, ಅಕ್ಕ ತಂಗಿನ ದೂರ ಮಾಡಿ ಆ ಪಾಪನ ನಾಣ್ಯ ಕಟ್ಕೊಳ್ಳಿ ಹೇಳು? ಪೂರ್ಣಿ, ನಿಮ್ಗೇನು ಸರಿ ಅನ್ಸುತ್ತೋ ಅದನ್ನು ಮಾಡಿ. ಆದರೆ ಹೋಗಿ ದುಃಖ ಪಟ್ಕೊಂಬರ್ಬೇಡಿ. ನೀವು ದುಃಖ ಪಟ್ರೆ ನನಗೆ ಸಹಿಸ್ಕೊಳಕ್ಕಾಗೋದಿಲ್ಲ ಕಣೆ. ಹೋಗ್ಬಾ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಅನ್ನಕ್ಕಿಟ್ಟಿದ್ದೀನಿ, ಅಡುಗೆ ಮಾಡಿಟ್ಬಿಟ್ಟು ಹೋಗಿದ್ದು ಬರ್ತೀನಿ. ಅದೆಲ್ಲ ಏನು ಬೇಡ, ಹೊರಡು. ಇಲ್ಲ ರೀ, ನಿಮ್ಗಿವತ್ತು ರಜಾ, ಮನೇಲೇ ಇರ್ತೀರಾ. ನಿಮ್ಮನ್ನು ಉಪವಾಸ ಇಟ್ಟು ನಾನು ಹೇಗೆ ಹೋಗೋಕ್ಕಾಗುತ್ತೆ? ನಿಮಗೆ ತಿಂಡಿ ಊಟನೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಹೋಗಿ ಬರ್ತೀನಿ, ಸರಿನಾ? ಆದಿ, ನೀನು ಗ್ರೇಟ್ ಆಕ್ಟರ್ ಕಣ. ಅನುಮಾನನೇ ಬರ್ದೇ ಇರೋ ಹಾಗೆ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದೆ. ಮೋನಿಕನ್ ಮೀಟ್ ಮಾಡೋಕ್ಕೆ ರೂಟ್ ಹಂಗೆ ಕ್ಲಿಯರ್ ಆಗೋಯ್ತು. ಫಸ್ಟ್ ಹೋಗಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬ್ಯಾಗ್ ಪ್ಯಾಕ್ ಮಾಡಬೇಕು. ರೀ, ತಿಂಡಿ ರೆಡಿ. ಬಂದೆ. ಬನ್ನಿ. ಪೂರ್ಣಿ, ನಾನು ಬಡಿಸ್ಕೊತೀನಿ, ನೀನು ಹೊರಡು, ಲೇಟ್ ಆಗುತ್ತೆ. ಇಲ್ಲ ರೀ, ನಿಮಗೆ ಬಡಿಸ್ಬಿಟ್ಟು ನೀವು ತಿಂದಾದ್ಮೇಲೆ ಹೋಗ್ತೀನಿ. ಇಲ್ಲ ಪೂರ್ಣಿ, ನನಗೆ ಯಾಕೋ ಹಸಿವಿಲ್ಲ. ನಾನು ಆಮೇಲೆ ತಿಂಡಿ ತಿಂತೀನಿ, ನೀನು ಹೊರಡು, ಲೇಟ್ ಆಗುತ್ತೆ. ಸರಿ ರೀ. ಇದರಲ್ಲಿ ತಿಂಡಿ ಇಟ್ಟಿದ್ದೀನಿ, ಮತ್ತೆ ಅಲ್ಲಿ ಮಧ್ಯಾಹ್ನ ನಿಮಗೆ ಊಟಕ್ಕೆ ಏನು ಬೇಕೋ ಎಲ್ಲ ಮಾಡಿಟ್ಟಿದ್ದೀನಿ. ನಿಮಗೆ ಯಾವಾಗ ಬೇಕೋ ಹಾಕ್ಕೊಂತೀನಿ. ಅಷ್ಟ್ರಲ್ಲಿ ನಾನು ಹೋಗಿ ಕಾವೇರಿನ ನೋಡ್ಕೊಂಡು ಸಂಜೆ ಅಮ್ಮನ ಜೊತೆ ಬರ್ತೀನಿ. ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ ಬಾ. ಸರಿ.